ಪ್ರೀತಿ ಅನ್ನೋದು ಎರಡು ಹೃದಯಗಳ ವಿಷಯ. ಇದರಲ್ಲಿ ಒಬ್ಬರು ದ್ರೋಹ ಮಾಡಿದರೂ ಒಂದೇ ದೋಣಿ ಪಯಣಿಗರು ಆಗೋದಕ್ಕೆ ಸಾಧ್ಯವಿಲ್ಲ. ಆದರೆ ಈ ಪ್ರೀತಿಯ ಹಂತ ದಾಟಿ ಯುವತಿಯೊಬ್ಬಳ ಬಾಳಿನಲ್ಲಿ ಆಟವಾಡಿದ್ದ ಭೂಪನೊಬ್ಬ ಇದೀಗ ಕೈ ಕೊಡೋದಕ್ಕೆ ಮುಂದಾಗಿದ್ದಾನೆ. ಆ ಲವ್, ಸೆಕ್ಸ್ और धोखा ಫುಲ್ ಸ್ಟೋರಿ ಇಲ್ಲಿದೆ. ಈ ಯುವತಿಯ ಹೆಸರು ಶ್ರುತಿ. ಡ್ಯಾನ್ಸ್ ಕ್ಲಾಸ್ಗೆಂದು ಹೋಗುತ್ತಿದ್ದ ನಂದಿನಿ ಬಡಾವಣೆಯ ಈ ಶ್ರುತಿಯ ಬಾಳಿಗೆ ಐ ಲವ್ ಯು ಅನ್ನೋ SMS ಮೂಲಕ ಪ್ರವೇಶ ಪಡೆದವನು ಇದೇ ಲೇಔಟ್ನ ರಂಗ. ನಾನು ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಾ ಇದ್ದೆ. ಅವಾಗ ಬಂದು ನನ್ನ ಪ್ರಪೋಸ್ ಮಾಡಿದ್ರು ಅವರೇ. ನೀನೇನಾದ್ರು ಲವ್ ಮಾಡಿಲ್ಲ ಅಂದರೆ ನಾನು ರಿಂಗ್ ರೋಡಲ್ಲಿ ಸಾಯ್ತೀನಿ, ಇಲ್ಲಾಂದರೆ ವಿಷ ಕುಡಿತೀನಿ ಅಂತ ಬಂದು ಹೇಳಿದ್ರು ನನ್ನ ಹತ್ರ. ನಾನು ಲವ್ ಗಿವ್ ನನಗೇನು ಇಷ್ಟ ಇಲ್ಲ, ನಂಗೆ ಬೇಡ ಅದಕ್ಕೆ ಏನಕ್ಕೆ ಇಷ್ಟ ಇಲ್ಲ, ನಾನು ಇಷ್ಟಪಡ್ತಾ ಇದ್ದೀನಿ, ಇಷ್ಟಪಡಲೇಬೇಕು. ಗೆಳತಿಯೊಬ್ಬಳಿಂದ ಶ್ರುತಿಯ ಮೊಬೈಲ್ ನಂಬರ್ ಪಡೆದ ರಂಗ ಪ್ರೀತಿಗಾಗಿ ಹಾದಿ ಬೀದಿಯಲ್ಲಿ ಕಾಡಿದ್ದಾನೆ. ಆ ಬಳಿಕ ರಂಗನ ಪ್ರೀತಿಯ ನಿವೇದನೆಗೆ ಮರುಳಾದ ಶ್ರುತಿ ಕೊನೆಗೆ ಗ್ರೀನ್ ಸಿಗ್ನಲ್ ತೋರಿದ್ದಾಳೆ. ಇದೇ ಅವಕಾಶವನ್ನ ಬಳಸಿಕೊಂಡು 2 ವರ್ಷಗಳ ಕಾಲ ಪ್ರೀತಿಯ ಅಮಲಲ್ಲಿ ತೇಲಿದ ರಂಗ ಇದೀಗ ಮದುವೆಗೆ ರೆಡ್ ಸಿಗ್ನಲ್ ಕೊಟ್ಟು ವಂಚಿಸಲು ಮುಂದಾಗಿದ್ದಾನೆ. ಅವರು ದೇವಸ್ಥಾನಕ್ಕೆಲ್ಲ ಕರ್ಕೊಂಡೋಗಿ ಅರ್ಕೆ ಹೊಡಿಸಿದ್ರು, ಬೇಗ ಮದುವೆ ಆಗಲಿ. ಇವಾಗ ಯಾರ್ಯಾರೋ ನಮ್ಮನ್ನೇ ಇರೋ ಹುಡುಗಿ ಮಾತು ಕೇಳ್ಕೊಂಡು ನೀನು ಸರಿಯಿಲ್ಲ, ಯಾಕೆ ಸರಿಯಿಲ್ಲ. 2 ವರ್ಷ ಶ್ರುತಿ ಬಾಳಿನಲ್ಲಿ ಆಟವಾಡಿದ ರಂಗ ಇದೀಗ ಆಕೆಯ ನಡತೆಯ ಮೇಲೆಯೇ ಸಂಶಯ ವ್ಯಕ್ತಪಡಿಸಿದ್ದಾನೆ. ಇಷ್ಟೆಲ್ಲ ರಾದ್ಧಾಂತವಾಗಿ ಮುಂದಿನ ನಡೆ ಕಾಣದೆ ಹತಾಶೆಯಿಂದ ರಂಗನಿಗಾಗಿ ಕಾಯುತ್ತಿದ್ದ ಶ್ರುತಿ ಬೆನ್ನಿಗೆ ಇದೀಗ ಮಹಿಳಾ ಸಂಘಟನೆಯೊಂದು ನಿಂತಿದೆ. ಅಲ್ಲದೆ ನ್ಯಾಯ ದೊರಕಿಸಿಕೊಡೋ ಭರವಸೆ ನೀಡಿದೆ. ಅವಳು ಹೇಳಿರೋದೇನಂತಂದ್ರೆ, ನನಗೆ ಆ ಹುಡುಗನಿಗೂ ಮೈಗೂ ಸಂಪರ್ಕ ಇದೆ, ನನ್ನ ಕನ್ಸೀವ್ ಆಗಿದೆ, ಮತ್ತು ಈ ಥರ ಎಲ್ಲ ಆಗಿ ನಮ್ಮ ಮನೆಗೆ ನಾನು ಸಾಯಬೇಕು ಅಂತ ವಿಷ ತೊಗೊಂಡೆ. ಮತ್ತು ತಾಯಿ ಬಿಟ್ಟಿಲ್ಲ, ನನಗೋಸ್ಕರ ಬದುಕಬೇಕು ನೀನು ಅಂದ್ಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗಿ ಮತ್ತೆ ನಾನು ಅವ್ನ ಮದುವೆ ಮಾಡ್ಕೊಂಡಿಲ್ಲ ಅಂದರೆ ಮತ್ತೆ ಸಾಯ್ತೀನಿ. ಎಂಗೇಜ್ಮೆಂಟ್ ಇದೆಲ್ಲ ಮಾತುಕತೆ ಮಾತಾಡಿದ್ದು, ಆಷಾಢ ಕಾಲದಲ್ಲಿ ಡೇಟ್ ಇಕ್ಕನಂತ ಮಾತುಕತೆ ಆಗಿತ್ತು. ಇವನು ನೋಡಿದ್ರೆ ಈ ಥರ ಡೌಟ್ ಪಟ್ಟು ಈ ಥರ ಇದು ಮಾಡಿದ್ದಾನೆ. ಒಟ್ನಲ್ಲಿ ಮೋಸ ಹೋದ ಶ್ರುತಿಯ ಬಾಳು ಈಗ ಗಾಳಿಗೆ ಸಿಲುಕಿರುವ ತರಗೆಲೆಯಂತಾಗಿದೆ. ಈಗಲಾದರೂ ರಂಗ ತನ್ನ ರಂಗುರಂಗಿನ ಮನಸ್ಸನ್ನ ಬದಲಿಸಿಕೊಂಡು ಶ್ರುತಿ ಬಾಳಿಗೆ ಹೊಸತನ ತುಂಬುತ್ತಾನ? ಕಾಲವೇ ಉತ್ತರಿಸಬೇಕಿದೆ. ಮುರಳೀಧರ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್ 24/7.